ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಬ್ರಹ್ಮಸತ್ಯ ಜಗನ್ಮಿತ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ರಿಗೂ ಬ್ರಹ್ಮಸತ್ಯ ಜಗನ್ಮಿತ್ಯ ಅಂದರೆ ಏನು ಅಂತ ಡೌಟ್ ಇರುತ್ತಲ್ವ. ನಾನು ಹೇಳ್ತೀನಿ, ನೀವು ಅದನ್ನು ಹಾಗೆ ಸುಮ್ಮನೆ ಬ್ಲೈಂಡಾಗಿ ಕಣ್ಮುಚ್ಚಿ ಒಪ್ಕೋಬಾರ್ದು. ನಾನೇನು ಹೇಳ್ತೀನೋ ಅದನ್ನೆಲ್ಲ ನಿಮ್ಮಲ್ಲಿ ಆತ್ಮಾವಲೋಕನ ಮಾಡಿಕೊಂಡು ಅನುಭವ ಪ್ರಮಾಣ ಆದಮೇಲೆ ಒಪ್ಕೋಬೇಕು, ಸರಿನಾ? ಇವಾಗ ಇದನ್ನು ಏನಂತ ಹೇಳ್ತಾರೆ? ಕೈ ಅಂತ ಹೇಳ್ತಾರೆ. ಯಾರು ಹೇಳಿದ್ದು? ನಮ್ಮ ಹಿಂದಿನವ್ರು ಫೀಡ್ ಮಾಡಿದರೆ ಇದನ್ನು ಕೈ ಅಂತ. ಅದೇ ನಮ್ಮ ಹಿಂದಿನವ್ರು ಇದನ್ನು ಕೈಯೆಲ್ಲ ಕಾಲು, ಕಿಡ್ನಿ, ಹಾರ್ಟು ಅಂತ ಏನಾರು ಹೇಳಿದರೆ ಇದು ಅದೇ ಆಗ್ತಿತ್ತು. ಒಪ್ಕೊಂತಿರಲ್ವಾ? ಇವಾಗ ಬೇಸಿಗೆ ಕಾಲ 4 ಜನ ಇರ್ತಾರೆ ಅಂತ ಇಟ್ಕೊಳ್ಳಿ. ಅದರಲ್ಲಿ ಒಬ್ಬರಿಗೆ ಜ್ವರ ಬಂದಿರುತ್ತೆ. ಅವ್ರು ಚಳಿ 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 ಅಂತ ಹೇಳ್ಬಿಟ್ಟು ಸ್ವೆಟ್ರ್ ಹಾಕ್ಕೊಳ್ತಾ ಇರ್ತಾರೆ. ಉಳಿದ 3 ಸೆಕೆ ಆಗ್ತಾ ಇರ್ತಾರೆ, ನೋಡಿ ತೆಳ್ಳಗಿರೋ ಬಟ್ಟೆ ಹಾಕ್ಕೊಂಡಿರ್ತಾರೆ. ಅಟ್ ದಿ ಸೇಮ್ ಕಂಡೀಷನ್ನು, ಸೇಮ್ ವೆದರು, ಸೇಮ್ ಟೈಮು. ಜ್ವರ ಬಂದಿರೋರಿಗೆ ಚಳಿ ಆಗ್ತಿರೋದು ನಿಜ, ಉಳಿದವ್ರಿಗೆ ಸೆಕೆ ಆಗ್ತಿರೋದು ನಿಜ. ಒಪ್ಕೊಂತಿರಲ್ವಾ? ಇವಾಗ ಯಾವುದಾದ್ರೂ ಒಂದು ಮಗು ಊಟ ಮಾಡಿದರೆ ಮಲಗಿದರೆ ನಮಗೇನು ಅನ್ಸೋದೇ ಇಲ್ಲ. ಅದೇ ನಮ್ಮನೇಲಿ ಯಾವುದಾದ್ರು ಒಂದು ಮಗು ಊಟ ಮಾಡಿದರೆ ಮಲಗಿದರೆ ತುಂಬ ಬೇಜಾರಾಗುತ್ತೆ, ಕಳ್ಳಕ್ಕೆ ಕಿತ್ತು ಬರುತ್ತೆ, ಸಂಕಟ ಆಗುತ್ತೆ. ಯಾಕೆ ಯೋಚನೆ ಮಾಡಿದ್ದೀರಾ? ಇವಾಗ ನಾವು ರಸ್ತೆಯಲ್ಲಿ ಹೋಗ್ತಾ ಇರ್ತೀರ ಅಂತ ಇಟ್ಕೊಳ್ಳಿ, ಎಲ್ಲಾದರೂ ಒಂದು ಆಕ್ಸಿಡೆಂಟ್ ನೋಡಿದ್ರೆ ನಮಗೆ ಬೇಜಾರಾಗುತ್ತೆ. ಅದೇ ಹೊಸದಾಗಿ ಆಸ್ಪತ್ರೆ ಓಪನ್ ಮಾಡಿರೋರಿಗೆ ಖುಷಿಯ ವಿಚಾರ ಅಲ್ವಾ? ಇವಾಗ ಯಾರಾದರೂ ಒಂದು ಫಂಕ್ಷನ್ ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ, ನಾಮಕರಣನೋ, ಗುರುಪ್ರವೇಶನೋ, ಮದುವೆನೋ, ಏನೋ ಒಂದು ಫಂಕ್ಷನ್ ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ, ಮಳೆ ಬಂದರೆ ಫಂಕ್ಷನ್ ಮಾಡೋರಿಗೆ ಬೇಜಾರಾಗುತ್ತೆ. ಅದೇ ಛತ್ರಿ ಮರೋರಿಗೆ ಖುಷಿಯ ವಿಚಾರ ಅಲ್ವಾ? ಅದೇ ನೀವು ಯಾರ ಥರನೂ ಆಗಲಿ ಪರ್ಸ್ನಲ್ಲಾಗಿ ಹೋಗಿ ಮಾತಾಡಿ ನೋಡಿ, ಪ್ರತಿಯೊಬ್ಬರು ಹೇಳೋದು ನಾನು ತುಂಬ ಒಳ್ಳೆಯವನು, ನಾನು ಎಲ್ಲರೂ ಒಳ್ಳೆಯದನ್ನೇ ಮಾಡೋದಕ್ಕೆ ಇರ್ತೀನಿ, ಎಲ್ಲರೂ ಒಳ್ಳೆಯದನ್ನೇ ಬಯಸ್ತೀನಿ, ಆದರೆ ಯಾರೂ ನನ್ನ ಅರ್ಥನೇ ಮಾಡ್ಕೊಳ್ಳಲ್ಲ, ಎಲ್ಲರೂ ನಂಗೆ ತೊಂದರೆನೇ ಕೊಡ್ತಾರೆ ಅಂತ ಹೇಳ್ತಾರೆ. ಬೇಕಾದ್ರೆ ನೀವು ಪರ್ಸ್ನಲಾಗಿ ಮಾತಾಡಿ ನೋಡಿ ಅಲ್ವಾ? ಇವಾಗ ಈ ರೀತಿ ಆಗೋದು ಬೇಡ. ಯಾರಾದರೂ ಒಂದು ಅಕ್ಕಪಕ್ಕದ ಮನೆಯವ್ರು ಯಾರಾದರೂ ಒಂದು ಲವ್ ಮಾಡಿ ಓಡೋದ್ರು ಅಂತ ಇಟ್ಕೊಳ್ಳಿ, ನಾವೇನಂತ ಹೇಳ್ತೀವಿ? ಅವರು ತುಂಬ ಫೋನೆಲ್ಲ ಮಾತಾಡ್ತಾಯಿದ್ರು, ತುಂಬ ಸ್ಟೈಲ್ ಮಾಡ್ತಿದ್ರು, ಅವ್ರು ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತೀವಿ. ಅದೇ ನಮ್ಮನೇಲಿ ಯಾರಾದರೂ ಓಡೋದ್ರೆ ನಾವೇನಂತ ಹೇಳ್ತೀವಿ? ನಮ್ಮ ಮಗುಗೆ ಏನೂ ಗೊತ್ತಾಗಲ್ಲ, ಯಾರೋ ತಲೆ ಕೆಡಿಸಿ ಕರ್ಕೊಂಡೋಗ್ಬಿಟ್ಟಿದ್ದಾರೆ, ಇಲ್ಲ ಮಾಟ ಮಂತ್ರ ಮಾಡಿ ಕರ್ಕೊಂಡೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತೀವಿ ಅಲ್ವಾ? ಇವಾಗ ನೀವು ನೀರಿಗೆ ಏನಾದರೂ ಹಾಕಿ ತಗೊಳುತ್ತೆ, ಬೆಂಕಿಗೆ ಏನಾದರೂ ಹಾಕಿ ತಗೊಳುತ್ತೆ. ಆದರೆ ಯಾವುದಾದ್ರು ಒಂದು ಸ್ಪೋರ್ಟ್ಸು, ಒಂದು ಈವೆಂಟು, ಒಂದು ಎಲೆಕ್ಷನ್ ರಿಸಲ್ಟ್ಸು, ಒಂದು ಸಿಂಗಿಂಗ್ ಕಾಂಪಿಟೇಷನ್ನು, ಏನಾದರೂ ಆಗಿರ್ಬೋದು, ಅದರಲ್ಲಿ ಸೋಲು ಗೆಲುವು ಎರಡೂ ಇದ್ದೇ ಇರುತ್ತೆ. ಆದರೆ ಗೆದ್ದವ್ರು ಮಾತ್ರ ಖುಷಿ ಪಡ್ತಿರ್ತಾರೆ, ಸೋತವರು ದುಃಖದಲ್ಲಿರ್ತಾರೆ. ಸೇಮ್ ಈವೆಂಟು ಸ್ವಲ್ಪ ಜನಕ್ಕೆ ದುಃಖನೂ ತಂದುಕೊಡುತ್ತೆ, ಸ್ವಲ್ಪ ಜನಕ್ಕೆ ಸಂತೋಷನೂ ತಂದುಕೊಡುತ್ತೆ ಅಲ್ವಾ? ಯಾಕೆ ಯೋಚನೆ ಮಾಡಿದ್ದೀರಾ? ಇವಾಗ ನಾವು ಯಾರಾದರೂ ಒಬ್ಬರು ಬೇಡ ಬಿಡ್ಸೆಲ್ಲ ಮಾಡಿ, ಧೂಮಪಾನ ಅದು ಇದೆಲ್ಲ ಮಾಡಿ ಹಾಳಾಗ್ತಿದ್ರೆ ನಾವು ಏನಂತ ಹೇಳ್ತೀವಿ? ಅವ್ರು ಹಾಳಾಗ್ತಾಯಿದ್ದೀವಿ ಅಂತ ಹೇಳ್ತೀವಿ. ಅದೇ ಧೂಮಪಾನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಒಂದು ಕಂಪ್ನಿ ಆಗಿರ್ಬೋದು, ಡಿಸ್ಟ್ರಿಬ್ಯೂಷನ್ ಮಾಡೋ ಒಂದು ಡಿಸ್ಟ್ರಿಬ್ಯೂಟರ್ ಆಗಿರ್ಬೋದು, ಅವರೆಲ್ಲ ಉದ್ಧಾರ ಆಗ್ತಾರಲ್ವ? ಇದರಲ್ಲಿ ಯಾವುದು ಒಳ್ಳೆಯದು ಕೆಟ್ಟದು ಅಂತ ಏನೂ ಇಲ್ಲ. ಇದನ್ನೇ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರೋದು. ನಾನು ಯಾರ ಕರ್ಮವನ್ನು ತಗೊಳ್ಳೋದಿಲ್ಲ, ಯಾರ ಪಾಪವನ್ನು ತಗೊಳ್ಳೋದಿಲ್ಲ, ಯಾರ ಪುಣ್ಯವನ್ನು ತಗೊಳ್ಳೋದಿಲ್ಲ. ಕರ್ಮಣ್ಯವಾದಿ ಅಧಿಕಾರ ಸೇ ಫಲೇಶು ಕದಚನ ಮಾ ಕರ್ಮಫಲ ಹೇತುರ್ಭೂಮತೆ ಸಂಭೂತೇಶ್ ಕರ್ಮಣಿ. ಅಂದರೆ ಬೇರೆ ಏನೂ ಇಲ್ಲ. ಏನು ಕರ್ಮ ಬೇಕಾದರೂ ಮಾಡ್ಬೋದು, ಅದು ನಿನ್ನ ಕೈಲಿದೆ. ಕರ್ಮ ಅಂದರೆ ಕೆಲಸ, ಆದರೆ ಫಲ ನಿನ್ನ ಕೈಲಿಲ್ಲ. ಎಕ್ಸಾಂಪಲ್, ಕಲ್ಲೆತ್ತು ಮೇಲೆ ಹಾಕ್ಬೋದು, ಅದು ಬಂದು ನನ್ನ ಮೇಲೆ ಬೀಳುತ್ತೋ, ನಮ್ಮ ಮನೆ ಮೇಲೆ ಬೀಳುತ್ತೋ, ನಮ್ಮ ಗಾಡಿ ಮೇಲೆ ಬೀಳುತ್ತೋ, ನಮ್ಮ ಫ್ಯಾಮಿಲಿಯವ್ರ ಮೇಲೆ ಬೀಳುತ್ತೋ, ಅದು ನಮ್ಮ ಕೈಲಿಲ್ಲ. ಎಸೆದಾದ್ಮೇಲೆ ಅದು ಬಂದು ಬಿದ್ದ ಮೇಲೆ ಅನುಭವಿಸೋದು ನಾವು ರೆಡಿ ಇರಬೇಕು. ನಮ್ಗೆ ಗೊತ್ತಿದೆ ಇನ್ನೊಬ್ರು ಕೆಟ್ಟದ್ದು ಬಯಸಬಾರ್ದು ಅಂತ. ಕೆಟ್ಟದ್ದು ಬಯಸಿದಾದ್ಮೇಲೆ ಅದು ಮತ್ತೆ ಸುತ್ತಿ ಬೆಳೆಸಿ ನಮಗೆ ಬರುತ್ತೋ, ನಮ್ಮ ಫ್ಯಾಮಿಲಿಗೆ ಬರುತ್ತೋ, ಅದೆಲ್ಲ ಸೆಕೆಂಡು. ಬಂದಮೇಲೆ ನಾವು ತಗೊಳ್ಳೋದಕ್ಕೆ ರೆಡಿ ಇರಬೇಕು. ಇದೇ ಶ್ರೀಕೃಷ್ಣ ನಮ್ಮ ಭಗವದ್ಗೀತೆಯಲ್ಲಿ ಹೇಳಿರೋದು. ಇವಾಗ ನೀವು ಒಬ್ಬ ಗಣ್ಯ ವ್ಯಕ್ತಿ ಆಗಿರ್ಬೋದು, ಒಬ್ಬ ಕಳ್ಳ ಆಗಿರ್ಬೋದು, ಒಬ್ಬ ಕೊಲೆಗಾರ ಆಗಿರ್ಬೋದು, ಯಾರ ಹತ್ರನೇ ಹೋಗಿ ಮಾತಾಡಿ, ಪ್ರತಿಯೊಬ್ಬರು ಹೇಳೋದು ಏನಂತ ಹೇಳ್ತಾರೆ? ನಾನು ಆ ಟೈಮಲ್ಲಿ ಮಾಡಿದ್ದು ಕರೆಕ್ಟು, ನನಗೆ ಸರಿಯಾಗೇ ಇದೆ ಅಂತಲೇ ಹೇಳ್ತಾರೆ. ಅಲ್ಲಿಗೇನು ಅವರವರ ಪರ್ಸೆಪ್ಷನ್ನು ಅವರವ್ರಿಗೆ ಕರೆಕ್ಟಾಗಿದೆ ಅಂತಲೇ ಹೇಳ್ತಾರೆ, ಕರೆಕ್ಟಾಗಿ ಇದೆ ಅಂತಲೇ ಮಾಡಿದ್ದಾರೆ. ಎಲ್ಲ ಅವರವರ ಮನಸ್ಸಿನ ಮೇಲೆ ಡಿಪೆಂಡ್ ಆಗಿರುತ್ತೆ ಹೊರತು ಬೇರೆ ಇನ್ನೇನೂ ಇಲ್ಲ. ಇದನ್ನೇ ನಮ್ಮ ಶಂಕರಾಚಾರ್ಯರು ಹೇಳಿರೋದು ಬ್ರಹ್ಮಸತ್ಯ ಜಗನ್ಮಿತ್ಯ. ನಿನಗೇನು ಕರೆಕ್ಟಾಗಿದೆ ಅದು ಪ್ರಪಂಚ ಕರೆಕ್ಟಾಗಿರಬೇಕು ಅಂತೇನಿಲ್ಲ, ಪ್ರಪಂಚ ಕರೆಕ್ಟಾಗಿರೋದು ನಿನಗೆ ಕರೆಕ್ಟಾಗಿದೆ ಅಂತೇನೂ ಇಲ್ಲ. ಒಬ್ಬರು ಸುಳ್ಳಾಗಿರ್ಬೋದು, ನೀನು ನಿಜ ಆಗಿರ್ಬೋದು, ನಿನಗೆ ನಿಜ ಆಗಿರೋದು ಇನ್ನೊಬ್ರು ಸುಳ್ಳಾಗಿರ್ಬೋದು. ಇದನ್ನೇ ಹೇಳಿರೋದು ನಮ್ಮ ಶಂಕರಾಚಾರ್ಯರು. ಬ್ರಹ್ಮಸತ್ಯ ಜಗನ್ಮಿತ್ಯ ಅಂದರೆ ಇದೇ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ನಾನು ಇನ್ನು ಮುಂದೆ ಮನುಷ್ಯನಿಗೆ ಏನಕ್ಕೋಸ್ಕರ ಕಷ್ಟ ಬರುತ್ತೆ, ಏನಕ್ಕೋಸ್ಕರ ಸುಖ ಬರುತ್ತೆ, ಮನುಷ್ಯ ಏನಕ್ಕೋಸ್ಕರ ಡಿಪ್ರೆಷನ್ನು, ಆ್ಯಂಗ್ಸೈಟಿಗೆಲ್ಲ ಹೋಗ್ತಿದ್ದಾರೆ ಅನ್ನೋದನ್ನೆಲ್ಲ ನಾನು ಮಾತಾಡಲಿಕ್ಕಿದ್ದೀನಿ. ಇದನ್ನೇ ನಮ್ಮ ವೇದಗಳಲ್ಲಿ ಹೇಳಿದ್ದಾರೆ, ಮನುಜಾನಂ ಮನಂ ಬಂಧಂ ಮೋಕ್ಷಂ ಕರಿಷಂ. ಅಂದರೆ ಏನಿಲ್ಲ, ಮನುಷ್ಯನ ಒಳ್ಳೇದಾಗಲಿ ಕೆಟ್ಟದಾಗಲಿ ಎಲ್ಲ ಅವನಿಂದನೇ ಅವನಿಗಾಗದೆ ಹೊರತು ಇನ್ನೊಬ್ಬರಿಂದ ಅಲ್ಲ ಅಂತ ಹೇಳಿದ್ದಾರೆ. ಅದೆಲ್ಲ ಹೇಗೆ ಅಂತ
ಮುಂದೆ ನೋಡ್ತಾ ಹೋಗೋಣ. ಹಾಗೆ ಮನುಷ್ಯನ ಜೀವನಕ್ಕೆ ಆಧ್ಯಾತ್ಮ ಯಾವ ರೀತಿ ಸಹಕಾರಿಯಾಗಿದೆ ಅನ್ನೋದನ್ನೆಲ್ಲನೂ, ಮತ್ತು ದೇವರು ಅಂದರೆ ಏನು ಅದನ್ನೆಲ್ಲ ನಾನು ಮುಂದೆ ಮಾತಾಡ್ತಾ ಹೋಗ್ತೀನಿ ಮುಂದಿನ ವೀಡಿಯೋಗಳಲ್ಲಿ. ಯಾರಿಗೆ ಜೀವನದಲ್ಲಿ ಬದಲಾವಣೆ ತರಬೇಕು ಅಂದ್ಕೊಂಡಿದ್ದೀರಾ, ಯಶಸ್ಸು ಕಾಣಬೇಕು ಅಂದ್ಕೊಂಡಿದ್ದೀರಾ, ಅವರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ. ಇದು ಮೊದಲನೇ ವೀಡಿಯೋ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ ಹೊರತು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಪ್ರತಿ ವೀಡಿಯೋದಲ್ಲಿ ಈ ರೀತಿ ಎಲ್ಲ ಹೇಳೋಕ್ಕೆ ಹೋಗೋದಿಲ್ಲ. ಇವಾಗ ಯಾರೋ ಸುಮ್ಮನೆ ನಾನು ಟೈಮ್ ಪಾಸ್ಗೋಸ್ಕರ ಬಂದು ವೀಡಿಯೋ ನೋಡ್ತಾ ಇದ್ದೀನಿ ಅಂತ ನೋಡ್ತಿರ್ಬೋದು, ಎಂಟರ್ಟೈನ್ಮೆಂಟ್ಗೆ ಅಂತ ನೋಡೋರಿರ್ಬೋದು. ಅವರಿಗೆಲ್ಲ ನಾನು ವೀಡಿಯೋ ಸೂಕ್ತ ಅಲ್ಲ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಯಾರು ನಿಜವಾಗ್ಲೂ ಬದಲಾವಣೆ ಕಾಣಬೇಕು ಅಂದ್ಕೊಂಡಿದ್ದೀರಾ, ಒಂದು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅವರು ಮಾತ್ರ ನನ್ನ ವೀಡಿಯೋ ನೋಡಿ. ನಾನು ಸುಮ್ಮನೆ ಪುಸ್ತಕ ಅದು ಇದೆಲ್ಲ ನೋಡಿಬಿಟ್ಟು ನಿಮಗೆ ಹೇಳೋದಿಲ್ಲ. ಪ್ರಾಕ್ಟಿಕಲ್ಲಾಗಿ ರಿಸಲ್ಟ್ ಬರಬೇಕು ಅಂಥ ವಿಚಾರಗಳನ್ನೇ ನಾನು ಮಾತಾಡಲಿಕ್ಕೆ ಇರ್ತೀನಿ. ನೀವು ಅದರಿಂದ ಪ್ರಯೋಜನ ಪಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಮಾತಾಡಿರೋ ವಿಚಾರದಲ್ಲಿ ಯಾರಿಗೆ ಡೌಟ್ ಇದೆ ಅವರು ಕಮೆಂಟ್ ಮಾಡಿ. ನಾನು ಮುಂದಿನ ವೀಡಿಯೋದಲ್ಲಿ ಅದು ಡೌಟನ್ನು ಕ್ಲಾರಿಫೈ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಮುಂದಿನ ವೀಡಿಯೋಲಿ ಸಿಗೋಣ. ನಮಸ್ತೆ.